ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮಗೆ ಆರೋಗ್ಯದ ಸಮಸ್ಯೆಗಳು ಸ್ಟಾರ್ಟ್ ಆಗೋದು ಯೂಶಲಿ ಆಫ್ಟರ್ ಏಜ್ ಆಫ್ 40. 40 ವರ್ಷ ತನಕ ನಾವು ತುಂಬ ಚೆನ್ನಾಗಿರ್ತೀವಿ, ತುಂಬ ಎನರ್ಜೆಟಿಕ್ ಆಗಿರ್ತೀವಿ, ನಮ್ಗೆ ಯಾವುದೇ ಡೈಜೆಸ್ಟಿವ್ ಇಶ್ಯೂಸ್ ಇರಲ್ಲ, ನಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ನಾವು ಎಷ್ಟೇ ವರ್ಕ್ ಮಾಡಿದ್ರು, ಓವರ್ ವರ್ಕ್ ಮಾಡಿದ್ರು ಕೂಡ ನಮಗೇನು ಜಾಯಿಂಟ್ ಇಶ್ಯೂಸ್ ಇರಲ್ಲ, ಮಸಲ್ ಪ್ರಾಬ್ಲಮ್ಸ್ ಇರಲ್ಲ, ಏನೂ ತೊಂದರೆ ಇರಲ್ಲ. ಬಟ್ ಆಫ್ಟರ್ ಏಜ್ ಆಫ್ 40 ನಮ್ಗೆ ಒಂದೊಂದು ಲಕ್ಷಣಗಳು ಕಂಡು ಬರುತ್ತೆ. ಬಟ್ ಯೂಶಲಿ ನಾವೇನು ಮಾಡ್ತೀವಿ, ನಾವು ಅದನ್ನು ಇಗ್ನೋರ್ ಮಾಡ್ತೀವಿ. ಸೊ ಇಗ್ನೋರ್ ಮಾಡಿದಾಗ ಏನಾಗುತ್ತೆ, ಲೇಟರ್ ಸ್ಟೇಜಸಲ್ಲಿ ಆ ಸಮಸ್ಯೆ ತುಂಬ ಜಾಸ್ತಿ ಆದಮೇಲೆ ಅಷ್ಟೇ ನಮಗೆ ಗೊತ್ತಾಗುತ್ತೆ ನಮ್ಗೆ ಈ ಥರ ಒಂದು ಸಮಸ್ಯೆ ಡೆವಲಪ್ ಆಗಿದೆ, ಮತ್ತು ಅದಕ್ಕೆ ನಾವು ಲೈಫ್ ಲಾಂಗ್ ಮೆಡಿಸಿನ್ ತಗೊಳ್ಳುವಂಥ ಒಂದು ಕಂಡೀಷನ್ ಡೆವಲಪ್ ಆಗುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಆಫ್ಟರ್ ಏಜ್ ಆಫ್ 40 ನಮ್ಮ ಆರೋಗ್ಯ ಸ್ವಲ್ಪ ಕಡಿಮೆ ಆಗ್ತಾ ಇದ್ದರೆ ಬಾಡಿ ಏನೇನು ಲಕ್ಷಣಗಳು ತೋರಿಸ್ಬೋದು, ಆ ಲಕ್ಷಣಗಳಿದ್ದರೆ ನಾವು ಏನೇನು ಅದನ್ನು ಗುಣಪಡಿಸ್ಲಿಕ್ಕೆ, ಅಂದರೆ ಅದೊಂದು ಸಿವಿಯರ್ ಪ್ರಾಬ್ಲಮ್ ಆಗದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೆ ನಾವು ಏನೇನು ಮಾಡಬೇಕು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಯೂಶಲಿ ನಾವು ನೋಡಿದರೆ ತುಂಬ ಜನರಿಗೆ ಈ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗೋದೇ ಒಂದು 40 ಇಯರ್ಸ್ ನಂತರ. ಸೊ ಅದು ಮೇ ಬಿ ಡೈಜೆಸ್ಟಿವ್ ಇಶ್ಯೂಸ್ ಇರ್ಬೋದು. ಕೆಲವರು ಹೇಳ್ತಾರೆ, ನಾನು ತುಂಬ ಚೆನ್ನಾಗಿ ಊಟ ಎಲ್ಲ ಮಾಡ್ತಿದ್ದೆ, ಈಗ ಅಷ್ಟೊಂದು ನನಗೆ ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ತಿಂದರೂ ಹೊಟ್ಟೆಯಲ್ಲಿ ತುಂಬ ಉಬ್ಬರ ಬರುತ್ತೆ, ಅಥವಾ ಸ್ವಲ್ಪ ತಿಂದರೂ ಹೊಟ್ಟೆ ತುಂಬದಾಗಿರುವಂಥ ಒಂದು ಫೀಲಿಂಗ್ ಇರುತ್ತೆ. ಈಗ ಬೆಳಗ್ಗೆ ಎದ್ದು ಕೂಡಲೇ ನಾನು 2-3 ಸಲ ಮೋಷನ್ ಪಾಸ್ ಮಾಡಬೇಕಾಗತ್ತೆ, ಏನಾದರೂ ಸ್ವಲ್ಪ ಸ್ವೀಟ್ ತಿಂದರೂ ನನಗೆ ತುಂಬ ಎದೆ ಉರಿ ಆಗುತ್ತೆ, ಹುಳಿ ತೇಗ್ ಬರುತ್ತೆ, ಈ ಥರ ಸಮಸ್ಯೆಗಳು ಹೇಳೋರು ತುಂಬ ಜನ ಇದ್ದಾರೆ. ಅದು ಮೇ ಬಿ ಡೈಜೆಸ್ಟಿವ್ ಸಿಸ್ಟಮ್ಗೆ ಬರುವಂಥ ಸಮಸ್ಯೆಗಳಿರ್ಬೋದು. ಸೊ ಅದನ್ನು ಎರ್ಲಿ ಡಯಾಗ್ನೋಸ್ ಮಾಡಿ ನಾವು ಟ್ರೀಟ್ ಮಾಡಿದರೆ ಏನಾಗುತ್ತೆ, ಆ ಸಮಸ್ಯೆಯಿಂದ ದೂರ ಇರ್ಬೋದು. ಇನ್ನು ಕೆಲವರಿಗೆ 40 ಇಯರ್ಸ್ ನಂತರ ಸಡನ್ಲಿ ತುಂಬ ಸುಸ್ತು, ಮೊದಲು ನಾವು ತುಂಬ ಹೆವಿ ಕೆಲಸ ಮಾಡಿರ್ಬೋದು, ಬಟ್ ಈಗ ಒಂದು ಸ್ವಲ್ಪ ಕೆಲಸ ಮಾಡಿದ ಕೂಡಲೇ ನಮಗೆ ಸುಸ್ತು ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಕೆಲವರಿಗೆ ನರಗಳ ದೌರ್ಬಲ್ಯ, ಸಡನ್ ಆಗಿ ಕೈಯಲ್ಲಿ ಸ್ವಲ್ಪ ಈಗ ಟ್ರಮರ್ಸ್ ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇದೆ, ಸೆಕ್ಷುವಲ್ ವೀಕ್ನೆಸ್ ಆಗುವಂಥ ಸಾಧ್ಯತೆ ಇದೆ. ಕೆಲವರಿಗೆ ಸಡನ್ ಆಗಿ ಆ ಬಾಡಿ ವೆಯ್ಟ್ ಹೆಚ್ಚಾಗುತ್ತೆ, ಇನ್ನು ಕೆಲವರಿಗೆ ಬಾಡಿ ವೆಯ್ಟ್ ಕಡಿಮೆ ಆಗೋದು ನೀವು ನೋಡಿರ್ತೀರಾ. ಕೆಲವರಿಗೆ ಹೊಟ್ಟೆ ಹತ್ರ ತುಂಬ ಬೊಜ್ಜು ಕಂಡು ಬರುತ್ತೆ. ಸೊ ಈ ಥರ ಸಮಸ್ಯೆಗಳು ಕಾಣಬಹುದು. ಇನ್ನು ಕೆಲವರಲ್ಲಿ ನಾವು ನೋಡಿದರೆ ಸಣ್ಣಕ್ಕೆ ಅಂದರೆ ಪೇಯ್ನ್ ಸ್ಟಾರ್ಟ್ ಆಗುತ್ತೆ, ಜಾಯಿಂಟ್ ಇಶ್ಯೂಸ್ ಡೆವಲಪ್ ಆಗಿರುತ್ತೆ. ಮೇ ಬಿ ಅದು ಕಂಟಿನ್ಯೂಸ್ ಆಗಿ ಇರಬೇಕು ಅಂತಿಲ್ಲ, ಸಣ್ಣಕ್ಕೆ ಪೇಯ್ನ್ ಡೆವಲಪ್ ಆಗುತ್ತೆ ಮತ್ತೆ ಕಡಿಮೆ ಆಗುತ್ತೆ. ನಾವು ಅದನ್ನು ಇಗ್ನೋರ್ ಮಾಡಿ ಎಷ್ಟೋ ವರ್ಷಗಳ ನಂತರ ನೋಡುವಾಗ ತುಂಬ ಸಿವಿಯರ್ ಆಗಿ ನಮಗೆ ಆರ್ಥರೈಟಿಸ್ ಪ್ರಾಬ್ಲಮ್ ಆಗಿರ್ಬೋದು. ಇನ್ನು ಕೆಲವರಿಗೆ ನಿದ್ರೆ ಸಮಸ್ಯೆ ಡೆವಲಪ್ ಆಗುತ್ತೆ. ಸೊ ಈ ಥರ ಭಾಳಷ್ಟು ಸಮಸ್ಯೆಗಳು ನಾವು ನೋಡ್ತೀವಿ. ಸೊ ಇದರಲ್ಲಿ ಕೆಲವುದನ್ನು ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಅದಕ್ಕೆ ಇನಿಷಿಯಲಿನೇ ಟ್ರೀಟ್ಮೆಂಟ್ ಕೊಟ್ಟರೆ 40 ಇಯರ್ಸ್ ನಂತರನೂ ಅಥವಾ 50 ಇಯರ್ಸ್ ನಂತರ ಕೂಡ ನಾವು ತುಂಬ ಚೆನ್ನಾಗಿರ್ಬೋದು. ಸೊ ನಮ್ಮ ಬಾಡಿ ಏನಿದೆ, ಇಟ್ ಈಸ್ ಲೈಕ್ ಎ ಫ್ಯಾಕ್ಟ್ರಿ. ಸೊ ಈ ಫ್ಯಾಕ್ಟ್ರಿಯಲ್ಲಿ ತುಂಬ ಸಿಸ್ಟಮ್ಸ್ ಇದೆ, ಅದರಲ್ಲೆಲ್ಲ ಪ್ರಾಸೆಸ್ ನಡೀತಾ ಇರ್ತದೆ. ಸೊ ಹಾಗಾಗಿ ಎಷ್ಟೋ ವೇಸ್ಟ್ ಪ್ರಾಡಕ್ಟ್ಸ್ ಕೂಡ ಪ್ರೊಡ್ಯೂಸ್ ಆಗುತ್ತೆ, ಅಂದರೆ ನಾವು ಆಕ್ಸಿಡೇಷನ್ ಅಂತ ಹೇಳ್ತೀವಿ. ಸೊ ಆ ಆಕ್ಸಿಡೇಷನ್ ಏನಾಗುತ್ತೆ, ತುಂಬ ಫ್ರೀ ರಾಡಿಕಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅರ್ಲಿ ನಾವು ಹೆಂಗಿದ್ದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಎಷ್ಟೋ ಲೈಕ್ ಆಂಟಿ ಆಕ್ಸಿಡೆಂಟ್ಸ್ ಪ್ರೊಡ್ಯೂಸ್ ಆಗುತ್ತೆ, ನಾವು ಗ್ಲೂಟಾಥಯೋನ್ ಅಂತೆಲ್ಲ ಹೇಳ್ತೀವಿ. ಸೊ ನಮ್ಮ ಪ್ರತಿಯೊಂದು ಜೀವಕೋಶ ಒಳಗೆ ಆಗುವಂಥ ಎಷ್ಟೋ ಲೈಕ್ ಫ್ರೀ ರಾಡಿಕಲ್ಸನ್ನು ಈ ಆಂಟಿ ಆಕ್ಸಿಡೆಂಟ್ಸ್ ಏನು ಮಾಡುತ್ತೆ, ನ್ಯೂಟ್ರಲೈಸ್ ಮಾಡುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಅಷ್ಟೊಂದು ಕೆಮಿಕಲ್ ರಿಯಾಕ್ಷನ್ಸ್ ಆದರೂ ಕೂಡ ಅದರಿಂದ ಇರುವಂಥ ಟಾಕ್ಸಿನ್ಸ್ ಹೊರಗೆ ಹೋಗದೆ ಅದನ್ನೆಲ್ಲ ನ್ಯೂಟ್ರಲೈಸ್ ಮಾಡಿದಕ್ಕೆ ಏನಾಗುತ್ತೆ, ನಮಗೇನು ಹೆಲ್ತ್ ಇಶ್ಯೂಸ್ ಆಗಲ್ಲ. ಬಟ್ ವಯಸ್ಸಾಗ್ತಾ ಹೋದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಈ ಫ್ರೀ ರಾಡಿಕಲ್ಸ್ ಏನಿದೆ ಅದು ಹೊರಗೆ ಹೋಗಿ ನಮ್ಮ ಏಜಿಂಗ್ಗೆ ಕಾರಣ ಆಗುತ್ತೆ. ನೀವು ನೋಡಿ, ಆಫ್ಟರ್ ಏಜ್ ಆಫ್ 40 ನಮ್ಮ ಸ್ಕಿನ್ ರಿಂಕಲ್ಸ್ ಸ್ಟಾರ್ಟ್ ಆಗುತ್ತೆ, ಕೂದಲು ತುಂಬ ಬೆಳ್ಳಗಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಕೂದಲು ಉದುರುವಿಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆಲ್ಲ ಏನೊಂದು ಮೇನ್ ರೀಸನ್ ಏನು ಅಂದರೆ, ನಮ್ಮ ಬಾಡಿಯಲ್ಲಿ ಆಗುವಂಥ ಈ ಫ್ರೀ ರಾಡಿಕಲ್ಸ್ ಏನಿದೆ ಅದು ನ್ಯೂಟ್ರಲೈಸ್ ಆಗ್ತಾ ಇಲ್ಲ. ಆ್ಯಂಡ್ ನಮ್ಮ ಬಾಡಿಯಲ್ಲಿ ನಾನು ಎಷ್ಟೋ ವಿಡಿಯೋಸಲ್ಲಿ ಹೇಳಿದ್ದೇನೆ, ಅಂದರೆ ಆಫ್ಟರ್ ಏಜ್ ಆಫ್ 20 ನಮ್ಮ ಬಾಡಿಯಲ್ಲಿ ಕೊಲಾಜನ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಸೊ ಕೊಲಾಜನ್ ಪ್ರೊಡಕ್ಷನ್ ಚೆನ್ನಾಗಿದ್ದರೆ ಮಾತ್ರ ಏನಾಗುತ್ತೆ, ನಮ್ಮ ಜಾಯಿಂಟ್ ಚೆನ್ನಾಗಿರುತ್ತೆ, ನಮ್ಮ ಎಲ್ಲ ಕನೆಕ್ಟಿವ್ ಟಿಶ್ಯೂಸು ಸರಿಯಾಗಿರಬೇಕು ಅಂದರೆ ಈ ಕೊಲಾಜನ್ ಪ್ರೊಡಕ್ಷನ್ ಕೂಡ ಬೇಕು. ಸೊ ಹಾಗಾಗಿ ನಮ್ಮ ಬಾಡಿಯಲ್ಲಿ ಅಂದರೆ ಆನಬಾಲಿಕ್ ಪ್ರಾಸೆಸ್, ನಮ್ಮಲ್ಲಿ ಬಿಲ್ಡಿಂಗ್ ಅಪ್ ಪ್ರಾಸೆಸ್ ಮತ್ತೆ ಇಲ್ಲ, ಎಲ್ಲದೂ ಡಿಗ್ರೇಡ್ ಆಗ್ತಾ ಇದೆ. ವಯಸ್ಸು ಜಾಸ್ತಿ ಆಗ್ತಾ ಹೋದಂಗೆ ನಮ್ಮ ಬಾಡಿಯಲ್ಲಿ ಕ್ಯಾಟಬಾಲಿಸಮ್ ಅಂತ ಹೇಳ್ತೀವಿ. ಸೊ ಆ ಪ್ರಾಸೆಸ್ಗಳು ಜಾಸ್ತಿ ಆಗೋದ್ರಿಂದ ಎಲ್ಲ ಬ್ರೇಕ್ ಡೌನ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ವಯಸ್ಸು ಜಾಸ್ತಿ ಆಗ್ತಾ ಹೋದಂಗೆ ನಮ್ಮ ಹೆಲ್ತ್ ಏನಿದೆ ಅದು ಡಿಟೋರಿಯೇಟ್ ಆಗ್ತಾ ಬರ್ತದೆ. ಸೊ ಯೂಶಲಿ ಆಫ್ಟರ್ ಏಜ್ ಆಫ್ 40 ತುಂಬ ಜನರಲ್ಲಿ ಕಂಡು ಬರುವಂಥ ಒಂದು ಸಮಸ್ಯೆ ಅಂದರೆ ಹೊಟ್ಟೆ ಸಮಸ್ಯೆ. ಸೊ ಹೊಟ್ಟೆಯಲ್ಲಿ ಮೇ ಬಿ ನಾವು ತುಂಬ ಚೆನ್ನಾಗಿ ಊಟ ಎಲ್ಲ ಮಾಡ್ತಾ ಇದ್ದವರು ಇರ್ಬೋದು, ನಮಗೆ ಏನೂ ಡೈಜೆಸ್ಟಿವ್ ಇಶ್ಯೂಸ್ ಇರಲ್ಲ, ಬೆಳಗ್ಗೆ ಎದ್ದು ಕೂಡಲೇ ಈಸಿಯಾಗಿ ಮಲ ಪಾಸ್ ಆಗುತ್ತೆ. ಬಟ್ ಆಫ್ಟರ್ ಏಜ್ ಆಫ್ 40 ತುಂಬ ಜನರಲ್ಲಿ ನೋಡಿದರೆ ತುಂಬ ಹೊಟ್ಟೆ ಉಬ್ಬರ ಬರೋದು. ಸೊ ಅದಕ್ಕೊಂದು ಮೇನ್ ರೀಸನ್ ಏನಿರ್ಬೋದು, ನಮ್ಮ ಬಾಡಿಯಲ್ಲಿ ಕರೆಕ್ಟಾಗಿರುವಷ್ಟು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಪ್ರೊಡಕ್ಷನ್ ಇಲ್ಲ. ಸೊ ಹಾಗಾಗಿ ಏನೇ ಪ್ರೋಟೀನ್ ಇರುವಂಥ ಆಹಾರ ತಗೊಂಡ್ರೆ ಏನಾಗುತ್ತೆ, ಹೊಟ್ಟೆ ಉಬ್ಬರ ಬರುವಂಥ ಸಾಧ್ಯತೆ ಇದೆ. ಸೊ ಅದನ್ನು ನಾವು ಇನಿಷಿಯಲಿ ಐಡೆಂಟಿಫೈ ಮಾಡಿ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ಕೊಟ್ಟರೆ ನಾವು ಮುಂದೆ ಬರಲಿಕ್ಕಿರುವಂಥ ಎಷ್ಟೋ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ಯಾಕೆಂದರೆ ಸರಿಯಾಗಿ ಡೈಜೆಷನ್ ಆಗಿಲ್ಲ ಅಂದರೆ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ನ್ಯೂಟ್ರಿಯೆಂಟ್ಸ್ ಸರಿಯಾಗಿ ಅಬ್ಸಾರ್ಬ್ ಆಗಲ್ಲ. ಎಷ್ಟೋ ಜನರಲ್ಲಿ ನಾವು ನೋಡ್ತೀವಿ ಅವರಿಗೆ ವಿಟಮಿನ್ ಕೊರತೆಗಳಿರುತ್ತೆ, ಅಂದರೆ ಮೇನ್ಲಿ B12 ಕೊರತೆ ಇರುತ್ತೆ. ಸೊ B12 ಕೊರತೆ ಇದ್ದಾಗ ಏನಾಗುತ್ತೆ, ನಮ್ಮ ನರಗಳದ್ದು ವೀಕ್ನೆಸ್ ಆಗುವಂಥ ಸಾಧ್ಯತೆ ಇದೆ. ಸೊ ನಮಗೆ ಏನಾದರೂ ಡೈಜೆಸ್ಟಿವ್ ಇಶ್ಯೂಸ್ ಇದ್ದರೆ ಅದನ್ನು ನಾವು ಫಸ್ಟ್ ಅಡ್ರೆಸ್ ಮಾಡಬೇಕು. ಯಾಕೆಂದರೆ ನೀವೇ ಅಬ್ಸರ್ವ್ ಮಾಡಿ, ಒಂದು ಗಿಡ ವೀಕ್ ಆಗ್ತಾ ಇದೆ ಅಂದರೆ ನಾವೇನು ಮಾಡ್ತೀವಿ, ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕಿ ನೀರು ಕೊಡ್ತೀವಿ. ಸೊ ಆ
ಆ ಗೊಬ್ಬರ ಹಾಕಿ ನೀರು ಕೊಡುವಾಗ ಅದು ಅಬ್ಸರ್ವ್ ಮಾಡೋದೆಲ್ಲಿ, ಆ ರೂಟ್ಸಿಂದ ಅದು ಅಬ್ಸರ್ವ್ ಮಾಡಬೇಕು. ಸೊ ಅದೇ ಥರ ನಮ್ಮ ರೂಟ್ಸ್ ಇರೋದು ನಮ್ಮ ಹೊಟ್ಟೆಯಲ್ಲಿ. ನಮ್ಗೆ ಏನೇ ಕಾಯಿಲೆ ಇದ್ದರೂ ಕೂಡ, ನಮ್ಗೆ ಏನೇ ಸಮಸ್ಯೆ ಇದ್ದರೂ ಅದಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳು ಅಥವಾ ಅದಕ್ಕೆ ಬೇಕಾಗಿರುವಂಥ ಮೆಡಿಸಿನ್ಸ್ ನಾವು ತಗೊಂಡ್ರೆ ಅದು ಅಬ್ಸರ್ವ್ ಆಗಬೇಕು ಅಂದರೆ ನಮ್ಮ ಹೊಟ್ಟೆ ಡೈಜೆಷನ್ ಸರಿಯಾಗಿ ಆಗಬೇಕು. ಸೊ ಯೂಶಲಿ ಏಜ್ ಆಗ್ತಾ ಹೋದಂಗೆ ನಮ್ಮ ಈ ಡೈಜೆಸ್ಟಿವ್ ಪವರ್ಸ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ. ಸೊ ಹಾಗಾಗಿ ನಾವು ಮೊದಲೆಲ್ಲ ಒಂದು ಮೇ ಬಿ 20s ಇರುವಾಗ ನಮ್ಮ ತಿಂಡಿ ಕೆಲವು ಸಲ ನಾವು ಸ್ಕಿಪ್ ಮಾಡ್ತೀವಿ, ಊಟ ಸ್ಕಿಪ್ ಮಾಡ್ತೀವಿ, ಆದರೂ ನಮಗೆ ಆಸಿಡಿಟಿ ಪ್ರಾಬ್ಲಮ್ ಆಗಲಿ ಈ ಥರ ಏನೂ ಸಮಸ್ಯೆಗಳಿರಲ್ಲ. ಬಟ್ ಒಂದು 40 ವರ್ಷ ಆದಮೇಲೆ ಏನಾಗುತ್ತೆ, ನಮಗೆ ಆಸಿಡಿಟಿ ಸ್ಟಾರ್ಟ್ ಆಗುತ್ತೆ. ನಾನೀಗ ಹೇಳ್ದಂಗೆ ಹೊಟ್ಟೆ ಉಬ್ಬರ ಬರೋದು ಸ್ಟಾರ್ಟ್ ಆಗುತ್ತೆ ತುಂಬ ಜನರಲ್ಲಿ. ಅದೇ ಥರ ಎದೆ ಉರಿ ಸ್ಟಾರ್ಟ್ ಆಗುತ್ತೆ ತುಂಬ ಜನರಲ್ಲಿ. ಅದೇ ಥರ ಹುಳಿ ತೇಗೆ ಸ್ಟಾರ್ಟ್ ಆಗುತ್ತೆ ತುಂಬ ಜನರಲ್ಲಿ. ಆ್ಯಂಡ್ ಕೆಲವರಲ್ಲಿ ನೋಡಿದರೆ ಮೋಷನ್ ಇರ್ರೆಗ್ಯುಲಾರಿಟೀಸ್. ಯಾಕೆ? ಬಿಕಾಸ್ ಇಷ್ಟೆಲ್ಲ ವರ್ಷಗಳು ನಾವು ಫಾಲೋ ಮಾಡ್ತಾ ಬಂದಿರುವ ಆಹಾರಗಳಿಂದ ಏನಾಗಿದೆ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಹಾಳಾಗುತ್ತೆ. ಸೊ ಅದು ಹಾಳಾದಾಗ ಇನಿಷಿಯಲಿ ಈ ಥರ ಸಿಂಪ್ಟಮ್ಸ್ ತೋರಿಸುತ್ತೆ. ನಾವು ಅದನ್ನು ಕರೆಕ್ಟಾಗಿ ಟ್ರೀಟ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಈ ಆಸಿಡಿಟಿ ಡೆವಲಪ್ ಆಗಿ ನಮಗೆ ಒಂದು ಅಲ್ಸರ್ ಆಗುವಂಥ ಸಾಧ್ಯತೆ ಇದೆ, ಅಥವಾ ಬೇರೆ ಬೇರೆ ಸಮಸ್ಯೆಗಳು ಡೆವಲಪ್ ಆಗುವಂಥ ಸಾಧ್ಯತೆಗಳು ಇದೆ. ಇನ್ನು ಕೆಲವರಲ್ಲಿ ನಾವು ನೋಡುವಾಗ ಮೋಷನ್ ಪ್ರಾಬ್ಲಮ್ ತುಂಬ ಜಾಸ್ತಿ ಕಂಡು ಬರುತ್ತೆ. ಅಂದರೆ ಕೆಲವರಿಗೆ ಕಾನ್ಸ್ಟಿಪೇಷನ್ ಆಗುತ್ತೆ, ಮಲಬದ್ಧತೆ ಇರುತ್ತೆ. ಸೊ ಆ ಮಲಬದ್ಧತೆ ಕೆಲವರಿಗಿದ್ರೆ, ಇನ್ನು ಕೆಲವರಿಗೆ ಲೂಸ್ ಮೋಷನ್, ಪದೇ ಪದೇ ಮೋಷನಿಗೆ ಹೋಗಬೇಕು ಅಂತ ಅನಿಸುತ್ತೆ. ಬೆಳಗ್ಗೆ ಎದ್ದು ಕೂಡಲೇ 2-3 ಸಲ ಮೋಷನ್ ಪಾಸ್ ಮಾಡ್ತಾರೆ. ಲೂಸ್ ಟೂಲ್ಸ್ ಕಂಟಿನ್ಯೂಸ್ ಆಗಿರುತ್ತೆ. ನಾವು ಯೂಶಲಿ ಇದನ್ನು IBS ಅಂತ ಹೇಳ್ತೀವಿ, ಇರಿಟಬಲ್ ಬೌಲ್ ಸಿಂಡ್ರೋಮ್. ಸೊ ಅದಲ್ಲಿರುವಂಥ ಫಂಕ್ಷನಲ್ಲಿ ಬರುವಂಥ ಸಮಸ್ಯೆ. ಸೊ ಇನಿಷಿಯಲಿ ನಾವು ಇದನ್ನು ನೋಡಿ ಯಾಕೆ ಇದಾಗ್ತಾ ಇದೆ, ಮೇ ಬಿ ನಮಗೆ ಹೊಟ್ಟೆಯಲ್ಲಿ ಕರೆಕ್ಟಾಗಿ ಡೈಜೆಷನ್ ಆಗದೇ ಇದ್ದಿದ್ದಕ್ಕೆ ಹೈಪೋ ಆಸಿಡಿಟಿ ಇದ್ದರೂ ಕೂಡ ಈ IBS ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ನಮ್ಮ ಬಾಡಿಯಲ್ಲಿ IG ಲೆವೆಲ್ಸ್ ಜಾಸ್ತಿ ಆದರೆ ಕೆಲವರಲ್ಲಿ IBS ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಲ್ ಫ್ಲೋರಾ ಇಲ್ಲ ಅಂದರೆ, ನಮ್ಮ ಹೊಟ್ಟೆಯಲ್ಲಿ ಲೈಕ್ ಕರೆಕ್ಟಾಗಿರುವಂಥ ಬ್ಯಾಕ್ಟೀರಿಯಾಗಳು ಇದ್ದರೆ ಮಾತ್ರ, ಒಳ್ಳೆ ಬ್ಯಾಕ್ಟೀರಿಯಾಗಳು ಚೆನ್ನಾಗಿದ್ದರೆ ಮಾತ್ರ ಏನಾಗುತ್ತೆ, ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ. ನಾನು ಎಷ್ಟೋ ವೀಡಿಯೋಸಲ್ಲಿ ಹೇಳಿದ್ದೇನೆ, ನಮ್ಮ ಬಾಡಿಯಲ್ಲಿ ಇರುವಷ್ಟು ಜೀವಕೋಶಗಳು ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ನಮ್ಮ ಹೊಟ್ಟೆಯಲ್ಲಿ ಬ್ಯಾಕ್ಟೀರಿಯಾಗಳಿದೆ. ಸೊ ಆ ಬ್ಯಾಕ್ಟೀರಿಯಾಗಳು ಚೆನ್ನಾಗಿರಬೇಕು. ಸೊ ನಾವು ಇಷ್ಟೆಲ್ಲ ವರ್ಷಗಳಿಂದ ಮಾಡ್ತಾ ಬಂದಿರುವಂಥ ಪ್ರಾಕ್ಟೀಸ್ಗಳಿಂದ ಆ ಬ್ಯಾಕ್ಟೀರಿಯಲ್ ಫ್ಲೋರಾ ಹಾಳಾಗುತ್ತೆ. ಸೊ ಅದಕ್ಕೆ ನಾವು ಸಿಂಪಲ್ ಆಗಿ ನಾವು ಆ ಬ್ಯಾಕ್ಟೀರಿಯಾ ಫ್ಲೋರಾಗಳನ್ನು ರೀಪ್ಲೇಸ್ ಮಾಡಿದರೆ, ನಮ್ಮ ಆಹಾರದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿದರೆ ಇದರಿಂದ ಕಂಪ್ಲೀಟ್ಲಿ ಹೊರ ಬರಲಿಕ್ಕೆ ಸಾಧ್ಯ. ಬಟ್ ನಾವು ಅದು ಕರೆಕ್ಟಾಗಿ ಟ್ರೀಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ನಮ್ಮ ದೊಡ್ಡ ಕರಳಲ್ಲಿ ಇನ್ಫ್ಲಮೇಷನ್ ಆಗುತ್ತೆ, ನಮಗೆ ಕ್ರಾನ್ಸ್ ಡಿಸೀಸ್, ಈ ಥರ ಸಮಸ್ಯೆಗಳು, ಅಲ್ಸರೇಟಿವ್ ಕೊಲೈಟಿಸ್, ಈ ಥರ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಈಗ ಕಾಣುವಂಥ ಎಷ್ಟೋ ಆಟೋ ಇಮ್ಯೂನ್ ಡಿಸೀಸ್ಗಳು ನೋಡಿದರೂ ಕೂಡ ಅದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಏನು ಅಂತ ಕೇಳಿದರೆ, ನಮ್ಮ ಹೊಟ್ಟೆಯಲ್ಲಿ ಆಗುವಂಥ ಸಮಸ್ಯೆಗಳು, ನಮ್ಮ ಡೈಜೆಷನ್ ಸರಿಯಾಗಿಲ್ಲ, ನಾವು ತಗೊಳ್ಳುವಂಥ ಆಹಾರಗಳು ಚೆನ್ನಾಗಿಲ್ಲ, ನಾವು ತುಂಬ ಧಾನ್ಯಗಳು ಅಥವಾ ತುಂಬ ಸ್ವೀಟ್ಸನ್ನು ಜಾಸ್ತಿ ಕನ್ಸ್ಯೂಮ್ ಮಾಡ್ತೀವಿ. ಸೊ ಅವಾಗೆಲ್ಲ ಏನಾಗುತ್ತೆ, ಅಲ್ಲಿ ಇನ್ಫ್ಲಮೇಷನ್ ಜಾಸ್ತಿಯಾಗಿ ನಮಗೆ ಸಮಸ್ಯೆಗಳಾಗುತ್ತೆ. ಸೊ ಯಾರಿಗಾದರೂ ಹೊಟ್ಟೆ ಉಬ್ಬರ ಸ್ಟಾರ್ಟ್ ಆದರೆ, ಅಥವಾ ಆಸಿಡಿಟಿ ಸ್ಟಾರ್ಟ್ ಆದರೆ, ಅಥವಾ ಮೋಷನ್ ಇರ್ರೆಗ್ಯುಲಾರಿಟೀಸ್ ಇದ್ದರೆ ಅದನ್ನು ನಾವು ನ್ಯಾಚುರಲಿ ಡೀಲ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು, ಸ್ವಲ್ಪ ದಿವಸ ನಾವು ಕೆಲವು ಐಟಮ್ಸ್ ನಮಗೆ ಗೊತ್ತಾಗುತ್ತೆ. ಈಗ ಯೂಶ್ವಲಿ ಹೊಟ್ಟೆ ಉಬ್ಬರ ಎಲ್ಲ ಬರೋವರಿಗೆ ತೊಗರಿಬೇಳೆ, ಉದ್ದು, ಸ್ವೀಟ್ಸು ಅಥವಾ ವೀಟ್ ಪ್ರಾಡಕ್ಟ್ಸು, ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡ್ರೆ ಜಾಸ್ತಿ ಆಗುತ್ತೆ. ಅದನ್ನು ಸ್ವಲ್ಪ ದಿವಸ ಬಿಟ್ಟು ಅದಕ್ಕೆ ಬೇಕಾಗಿರೋಂಥ ಒಳ್ಳೆ ಪ್ರೋಬಯೋಟಿಕ್ಸನ್ನು ತಗೊಂಡು, ನ್ಯಾಚುರಲ್ ಪ್ರೋಬಯೋಟಿಕ್ಸ್ ಇದೆ, ಮೊಸರು ಇರ್ಬೋದು, ತಂಗಳನ್ನ ಇರ್ಬೋದು, ಅದೆಲ್ಲ ನ್ಯಾಚುರಲಿ ಸಿಗೋದು ಪ್ರೋಬಯೋಟಿಕ್ಸ್. ಇನ್ನೂ ಎಷ್ಟೋ ಕ್ಯಾಪ್ಸೂಲ್ಸ್, ಮೆಡಿಸಿನ್ಸ್ ಬರುತ್ತೆ, ಅದನ್ನು ಪ್ರೋಬಯೋಟಿಕ್ ಅಂದರೆ ಇಟ್ಸ್ ಜಸ್ಟ್ ಲೈಕ್ ಎ ಫುಡ್ ಸಪ್ಲಿಮೆಂಟ್. ಅದು ತಗೊಳ್ಳೋದ್ರಿಂದ ನಿಮ್ಗೆ ಏನು ಹೆಲ್ತ್ ಇಶ್ಯೂಸ್ ಬರಲ್ಲ. ಅದನ್ನು ತಗೊಂಡು ಅದಕ್ಕೆ ಬೇಕಾಗಿರುವಂಥ ವಾತಾವರಣ ಕ್ರಿಯೇಟ್ ಆಗಬೇಕು, ಅದು ಚೆನ್ನಾಗಿ ನಮ್ಮ ಹೊಟ್ಟೆಯಲ್ಲಿ ಬದುಕಬೇಕು ಅಂತಿದ್ರೆ ಅದಕ್ಕೆ ಬೇಕಾಗಿರುವಂಥ ಪ್ರೀಬಯೋಟಿಕ್ಸ್ ಅನ್ನು ತಗೋಬೇಕು. ಪ್ರೀಬಯೋಟಿಕ್ಸ್ ಅಂದರೆ ಏನು, ನಾರಿನಂಶ. ಸೊ ಚೆನ್ನಾಗಿ ನಾರಿನಂಶ ಇರುವಂಥ ಆಹಾರಗಳನ್ನು ಸೇವಿಸಿದ್ರೆ ಈ ಹೊಟ್ಟೆ ಸಮಸ್ಯೆ ಏನಿದೆ ಅದು ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕಾಗುತ್ತೆ. ಬಟ್ ನಾವು ಅಬ್ಸರ್ವ್ ಮಾಡಬೇಕಾಗಿದೆ ಏನಂದರೆ, ಎಷ್ಟೇ ನೀವು ಮೆಡಿಸಿನ್ಸ್ ತಗೊಳ್ಳಿ, ಆಹಾರ ಕ್ರಮ ಸರಿಯಾಗಿಲ್ಲ ಅಂದರೆ ನಮ್ಮ ಹೊಟ್ಟೆ ಸಮಸ್ಯೆಗಳು ಯಾವತ್ತೂ ಕಡಿಮೆ ಆಗಲ್ಲ. ನೀವು ಎಷ್ಟೋ ಜನರಿಗೆ ನೋಡ್ತೀರಾ, ಆಸಿಡಿಟಿ ಪ್ರಾಬ್ಲಮ್ಗೆ ಲೈಫ್ ಲಾಂಗ್ ಆಸಿಡಿಟಿ ಮಾತ್ರೆಗಳು ನುಂಗ್ತಾ ಇರ್ತಾರೆ. ಬಟ್ ಆದರೂ ಆ ಮಾತ್ರೆ ಬಿಟ್ಟಿದ ಕೂಡಲೇ ಅವರಿಗೆ ಮತ್ತೆ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಮಾತ್ರೆಗಳೊಟ್ಟಿಗೆ ನೀವು ಕರೆಕ್ಟ್ ಆಗಿರುವಂಥ ಆಹಾರ ಕ್ರಮವನ್ನು ಸ್ವಲ್ಪ ದಿವಸ ಮಾಡಿ ನೋಡಿ, ನಿಮ್ಮ ಸಮಸ್ಯೆಯಿಂದ ಕಂಪ್ಲೀಟ್ಲಿ ನಿಮಗೆ ಹೊರ ಬರಲಿಕ್ಕೆ ಸಾಧ್ಯ. ಇನ್ನು ವಯಸ್ಸು ಜಾಸ್ತಿ ಆಗುವಾಗ ಬರುವಂಥ ಮತ್ತೊಂದು ಮೇನ್ ಸಮಸ್ಯೆ ಏನಂದರೆ ನರಗಳದ್ದು ವೀಕ್ನೆಸ್. ಎಷ್ಟೋ ಜನರಲ್ಲಿ ನಾವು ಇದು ಅಬ್ಸರ್ವ್ ಮಾಡ್ತೀವಿ. ಬಟ್ ಎಷ್ಟೋ ಜನ ಡಾಕ್ಟರ್ ಹತ್ರ ಬರೋ ತನಕ ಅದು ತುಂಬ ಸಿವಿಯರ್ ಆಗಿರುತ್ತೆ. ನಾವು ಯೂಶಲಿ ಕೂತ್ಕೊಂಡಾಗ ಅಥವಾ ನಾವು ನಿದ್ರೆ ಮಾಡುವಾಗ ಎಸ್ಪೆಷಲಿ ನಮ್ಮ ಕಾಲುಗಳಲ್ಲಿ ಜೋಮ್ ಅನುಭವ ಆಗೋದು, ಅಥವಾ ಕಾಲುಗಳಲ್ಲಿ ಉರಿ ಅನುಭವ ಆಗೋದು, ಬೆಡ್ಶೀಟ್ ಒಳಗೆ ಕಾಲು ಇಟ್ಕೊಳ್ಳೋಕ್ಕಾಗಲ್ಲ, ನಾವು ಹೊರಗಡೆ ಕಾಲಿಡೋದು, ಯಾಕಂದರೆ ತಂಪಿದ್ರೆ ಮಾತ್ರ ನಮಗೊಂಥರ ಕಂಫರ್ಟ್ ಅನಿಸುತ್ತೆ. ಸೊ ಈ ಥರ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ಮೇನ್ ರೀಸನ್ ಏನು, ಆ ನರಗಳಿಗೆ ಇರಿಟೇಷನ್, ನಾವು ಪೆರಿಫರಲ್ ನ್ಯೂರೋಪತಿ ಅಂತ ಹೇಳ್ತೀವಿ, ಆ ನರಗಳಿಗೆ ಇರಿಟೇಷನ್ ಸ್ಟಾರ್ಟ್ ಆಗಿದೆ. ಸೊ ಮೇ ಬಿ ಅದಕ್ಕಿರುವಂಥ ರಕ್ತ ಸಂಚಾರ ಕೊರತೆಯಿಂದ ಆಗಿರ್ಬೋದು, ಅಥವಾ ಅದಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳ ಕೊರತೆಯಿಂದ ಆಗಿರ್ಬೋದು, ಅಥವಾ ಅದಕ್ಕೆ ಬೇರೆ ಏನಾದರೂ ರೀತಿಯಲ್ಲಿರುವಂಥ ಇಂಜುರಿ ಆಗೋದ್ರಿಂದ ಕೂಡ ಆಗಿರ್ಬೋದು. ಈಗ ತುಂಬ ಜನರಲ್ಲಿ ಈ ಸಮಸ್ಯೆ ಕಂಡು ಬರೋದು ಡಯಾಬಿಟಿಸ್ ಇದ್ದವರಲ್ಲಿ. ಯಾಕೆ, ಡಯಾಬಿಟಿಸ್ ಇದ್ದಾಗ ನಮ್ಮ ಶುಗರ್ ಲೆವೆಲ್ ತುಂಬ ಜಾಸ್ತಿ ಇರುತ್ತೆ, ಆ ಬ್ಲಡ್
ಬ್ಲಡ್ಡಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಇದ್ದಾಗ ಅದು ನರಗಳಿಗೆ ಒಂದು ಇರಿಟೇಷನ್ ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಡಯಾಬಿಟಿಕ್ ನ್ಯೂರೋಪತಿ ಡೆವಲಪ್ ಆಗುತ್ತೆ. ಅಥವಾ ಈ ತುಂಬ ಲಾಂಗ್ ಟರ್ಮ್ ಡಯಾಬಿಟಿಸ್ ಇದ್ದಾಗ ಏನಾಗುತ್ತೆ, ಆ ನರಗಳಿಗೆ ಬೇಕಾಗಿರುವಂಥ ಕರೆಕ್ಟ್ ಆಗಿರುವಂಥ ಸರ್ಕ್ಯುಲೇಷನ್ ಇರಲ್ಲ, ಅದಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳು ಸಿಗಲ್ಲ. ಸೊ ಹಾಗಾಗಿ ಡಯಾಬಿಟಿಕ್ ನ್ಯೂರೋಪತಿ ಡೆವಲಪ್ ಆಗ್ಬೋದು. ಇನ್ನು ಕೆಲವಾಗ ಏನಾಗುತ್ತೆ, ನಾವು ತಗೊಳ್ಳೋಂಥ ಆಹಾರ ಒಂದೇ ಥರ ಆಹಾರ, ಈಗ 40 ಇಯರ್ಸ್ ತನಕ ಏನೂ ತೊಂದರೆ ಇಲ್ಲ, ನಮ್ಮ ಕೊಲಾಜನ್ ಪ್ರೊಡಕ್ಷನು ಅಥವಾ ನಮ್ಮ ನರಗಳಿಗೆ ಬೇಕಾಗಿರುವಂಥ ಎಲ್ಲ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗಬೇಕಾಗಿರೋದು ಎಷ್ಟೋ ಐಟಮ್ಸ್ ಇದೆ, ಅದೆಲ್ಲ ಚೆನ್ನಾಗಿ ಸಿಗುತ್ತೆ. ಬಟ್ ಆಫ್ಟರ್ ಏಜ್ ಆಫ್ 40 ಏನಾಗುತ್ತೆ, ನಮ್ಮ ನರಗಳಿಗೆ ಬೇಕಾಗಿರೋಂಥ ಪೌಷ್ಟಿಕಾಂಶಗಳು ಸರಿಯಾಗಿ ಸಿಗ್ತಾ ಇಲ್ಲ, ನಾವು ತಗೊಳ್ಳೋಂಥ ಆಹಾರದಲ್ಲ ಪೌಷ್ಟಿಕಾಂಶಗಳಿಲ್ಲ. ಮೇ ಬಿ ನಮಗೆ ಈ ಥರ ಡಯಾಬಿಟಿಸ್ ಈ ಥರ ಸಮಸ್ಯೆಗಳಿದ್ದಾಗ ಆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಅಥವಾ ಆಸಿಡಿಟಿ ಪ್ರಾಬ್ಲಮ್ ಇದ್ದವರಲ್ಲೆಲ್ಲ ಏನಾಗುತ್ತೆ, ಕರೆಕ್ಟಾಗಿ ಡೈಜೆಸ್ಟ್ ಆಗಿ ಆ ವಿಟಮಿನ್ B12 ಇರ್ಬೋದು ಅಥವಾ ವಿಟಮಿನ್ B ಕಾಂಪ್ಲೆಕ್ಸ್ಗಳು ಇರ್ಬೋದು, ಇದೆಲ್ಲ ಕರೆಕ್ಟಾಗಿ ಸಿಗಲ್ಲ. ಈವನ್ ವೈಟಮಿನ್ D, ವೈಟಮಿನ್ C ಇದರದ ಕೊರತೆಯಲ್ಲಿ ಕೂಡ ಈ ಥರ ಸಮಸ್ಯೆಗಳು ಕಂಡುಬರುತ್ತೆ. ಈಗ ಎಷ್ಟೋ ಜನರಲಿ ಚೆಕ್ ಮಾಡಿ ನೋಡಿದರೆ ನಮ್ಮ ಪಾಪ್ಯುಲೇಷನ್ಲಿ ಮೋರ್ ದ್ಯಾನ್ 50 to 60% ಜನರಿಗೆ ವಿಟಮಿನ್ D ಕೊರತೆ ಇದೆ. ಸೊ ಇದರಿಂದ ಎಷ್ಟೋ ಸಮಸ್ಯೆಗಳು ಡೆವಲಪ್ ಆಗುತ್ತೆ. ಸೊ ಇನಿಷಿಯಲಿ ಈ ಸಮಸ್ಯೆ ಕಂಡಿಡಿದು ಅದಕ್ಕಿರುವಂಥ ಮನೆ ಮದ್ದುಗಳೇ ನೀವು ಮಾಡಿದರೆ ಸಾಕು. ಪ್ರತಿ ದಿವಸ ಒಂದು ಗ್ರೀನ್ ಜ್ಯೂಸ್ ತಗೊಳ್ಳಿ, ಅದರಲ್ಲಿ ಎಷ್ಟೋ ವೈಟಮಿನ್ B ಇದೆ, ಎಷ್ಟೋ ಮೆಗ್ನೀಷಿಯಂ ಇದೆ. ಮೆಗ್ನೀಷಿಯಂಗೆ ನಾವು ಕೂಲಿಂಗ್ ಮಿನರಲ್ ಅಥವಾ ಕಾಮಿಂಗ್ ಮಿನರಲ್ ಅಂತಾನೆ ಹೇಳ್ತೀವಿ. ಅಂದರೆ ಮೆಗ್ನೀಷಿಯಂ ತಗೊಂಡಾಗ ಈ ನರಗಳಲ್ಲಿ ಆಗುವಂಥ ಇರಿಟೇಷನ್ ಏನಿದೆ ಅದು ತುಂಬ ಕಡಿಮೆ ಆಗುತ್ತೆ, ನಮ್ಮ ನಿದ್ರೆ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಈ ಬರ್ನಿಂಗ್ ಸೆನ್ಸೇಷನ್, ಉರಿ ಇರ್ಬೋದು, ಜೋಮ್ ಇರ್ಬೋದು, ಟಿಂಗ್ಲಿಂಗ್ ಇರ್ಬೋದು, ಕೆಲವರು ಹೇಳ್ತಾರೆ ನನಗೇನೋ ಹುಳ ಹರಿದಂಗೆ ಅನಿಸುತ್ತೆ ಅಂತ. ಸೊ ಈ ಥರ ಸಮಸ್ಯೆಗಳೆಲ್ಲ ಕಡಿಮೆ ಆಗಲಿಕ್ಕೆ ಈ ಥರ ನ್ಯೂಟ್ರಿಯೆಂಟ್ಸ್ ಕರೆಕ್ಟಾಗಿ ತಗೋಬೇಕು. ಬಟ್ ಅದಕ್ಕೆ ಇನಿಷಿಯಲಿ ನಾವು ತಗೋಬೇಕು. ತುಂಬ ಜಾಸ್ತಿಯಾಗಿ ಸೆನ್ಸರಿ ನ್ಯೂರೋಪತಿ ಆಯಿತು, ಮೋಟೋರ್ ನ್ಯೂರೋಪತಿ ಆಯಿತು, ಇದಾದಮೇಲೆ ತಗೊಳ್ಳೋದಲ್ಲ. ಇನಿಷಿಯಲಿ ನಮಗೆ ಸಮಸ್ಯೆ ಬಂದಾಗ ಏನಾದರೂ ನಮ್ಮ ಡಿಫ್ರೆಂಟ್ ಸೆನ್ಸೇಷನ್ ಇದೆ, ಪಾದ ಕೆಳಗೆ ಇಟ್ಟಾಗ ಕರೆಕ್ಟಾಗಿ ಅದು ಫೀಲ್ ಆಗ್ತಾ ಇಲ್ಲ, ಅಥವಾ ಕೈಗಳಲ್ಲಿ ಸ್ವಲ್ಪ ವೀಕ್ನೆಸ್ ಬರ್ತಾ ಇದೆ, ಸರಿಯಾಗಿ ಗ್ರಿಪ್ ಸಿಗ್ತಾ ಇಲ್ಲ, ಕೈಗಳಲ್ಲಿ ಜೋಮ್ ಬರ್ತಾ ಇದೆ, ಮೇ ಬಿ ಒಂದು ನರ ಕಂಪ್ರೆಸ್ ಆದರೂ ಕೂಡ ಈ ಥರ ಸಮಸ್ಯೆಗಳು ಡೆವಲಪ್ ಆಗ್ಬೋದು. ಸೊ ಹಾಗೇನಾದರೂ ಇದ್ದರೆ ನಾವೇನು ಮಾಡಬೇಕು, ಅಲ್ಲಿ ಒಂದು ಪರ್ಮನೆಂಟ್ ಡ್ಯಾಮೇಜ್ ಆಗೋದರ ಒಳಗೆ ಆ ಸಮಸ್ಯೆಯನ್ನು ಕಂಡುಹಿಡಿದು ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳನ್ನು ಇನಿಷಿಯಲಿ ಮಾಡಿದರೆ ಮುಂದೆ ಬರಲಿಕ್ಕಿರುವಂಥ ಎಷ್ಟೋ ಡಿಸಬಿಲಿಟೀಸನ್ನು ನಮಗೆ ಕಂಪ್ಲೀಟ್ಲಿ ಪ್ರಿವೆಂಟ್ ಮಾಡಲಿಕ್ಕಾಗುತ್ತೆ. ನೆಕ್ಸ್ಟ್ ಯೂಶಲಿ ಕಾಣುವಂಥ ಒಂದು ಸಿಂಪ್ಟಮ್ ಏನಂದರೆ ಸುಸ್ತು. ಸಡನ್ ಆಗಿ ತುಂಬ ಸುಸ್ತಾಗುತ್ತೆ, ಏನು ಮಾಡೋದು ಬೇಡ ಅಂತ ಅನಿಸುತ್ತೆ, ಒಂದು ಸ್ವಲ್ಪ ಕೆಲಸ ಮಾಡಿದ್ರು ಕೂಡ ನಮಗೆ ಸುಸ್ತಾಗುತ್ತೆ, ಅಥವಾ ಏನು ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರಲ್ಲ, ಈ ಥರ ಸಮಸ್ಯೆಗಳು ಕಂಡು ಬರುತ್ತೆ ತುಂಬ ಜನರಲ್ಲಿ. ಸೊ ಇದಕ್ಕೆ ಮೇ ಬಿ ಒಂದು ರೀಸನ್ ಏನಿರ್ಬೋದು, ನಮಗಿರುವಂಥ ಸ್ಟ್ರೆಸ್ ಇರ್ಬೋದು. ಮೇ ಬಿ ಅಟ್ ದ ಏಜ್ ಆಫ್ 40-45 ಅಲ್ಲಿ ಇದ್ದಾಗ ನಾವು ಎಕ್ಸ್ಟ್ರೀಮ್ ಸ್ಟ್ರೆಸ್ಸಲ್ಲಿ ಇರ್ತೀವಿ, ಯಾಕಂದರೆ ನಮ್ಮ ಲೈಫ್ ಒಂಥರ ಸೆಟ್ಲ್ ಆಗುವಂಥ ಟೈಮ್ ಅದು. ಸೊ ಅವಾಗ ತುಂಬ ಸ್ಟ್ರೆಸ್ಸಲ್ಲಿ ಇರ್ತೀವಿ. ಎರಡನೇದು, ಆ ಟೈಮಲ್ಲೇ ನಮ್ಮ ತುಂಬ ಕ್ಲೋಸ್ ಆಗಿರುವಂಥ ರಿಲೇಟಿವ್ಸ್, ನಮ್ಮ ತಾಯಿ ತಂದೆ ಇವರೆಲ್ಲ ಯೂಶಲಿ ಏಜ್ಡ್ ಆಗಿ ಅವರಿಗೆ ಹೆಲ್ತ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಗುವಂಥ ಸಮಸ್ಯೆ ಟೈಮ್ ಅದು. ಸೊ ಅವಾಗ ಏನಾಗುತ್ತೆ, ನಮಗೆ ಅದರದ್ದು ಕೂಡ ಸ್ಟ್ರೆಸ್ ಇರುತ್ತೆ, ನಮಗೂ ಇದೇ ಥರ ಸಮಸ್ಯೆಗಳಾಗ್ಬೋದು. ಬಿಕಾಸ್ ನಾವೆಲ್ಲ ಈ ಹೆರಿಡಿಟ್ರಿ ಫ್ಯಾಕ್ಟ್ರಲ್ಲಿ ತುಂಬ ನಂಬಿಕೆ ಇರೋರು. ನಮ್ಮ ತಂದೆಗೆ ಒಂದು ತೊಂದರೆ ಇದೆ, ಅದೇ ತೊಂದರೆ ನಮಗೂ ಬರ್ಬೋದು ಅಂತ ನಾವು ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕೆ ಒಂದು ಮೇನ್ ಕಾರಣ ಏನು ಅಂತ ನೋಡಿದರೆ, ನಮ್ಮ ತಂದೆ ತಾಯಿ ಏನು ಫುಡ್ ತಗೊಳ್ತಾ ಇದ್ರು ಅದೇ ನಾವು ಫಾಲೋ ಮಾಡ್ತಾ ಬರ್ತಾ ಇದ್ವಿ. ಸೊ ಒಂದು ಮಿಸ್ಟೇಕ್ ಅವರು ಮಾಡ್ತಾ ಇದ್ರೆ ಅದೇ ನಾವು ಫಾಲೋ ಮಾಡ್ತಾ ಬರ್ತಾ ಇದ್ವಿ. ಸೊ ಕೆಲವರು ಒಳ್ಳೆ ಫುಡ್ ಹ್ಯಾಬಿಟ್ ಇರುವಂಥ ಪೇರೆಂಟ್ಸ್ ಆದರೆ ಅದೇ ನಾವು ಹ್ಯಾಬಿಟ್ ನಾವು ಕಂಟಿನ್ಯೂ ಮಾಡಿದಾಗ ಏನಾಗುತ್ತೆ, ನಮ್ಮ ಹೆಲ್ತ್ ಕೂಡ ಚೆನ್ನಾಗುತ್ತೆ. ಸೊ ಹೆರಿಡಿಟ್ರಿ ಫ್ಯಾಕ್ಟರ್ಗಿಂತಾನು ಜಾಸ್ತಿ ಇರೋದಂದ್ರೆ ಆ ಫುಡ್ ಏನಿದೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಮಗೆ ಸಡನ್ ಆಗಿ ತುಂಬ ಸುಸ್ತು ಡೆವಲಪ್ ಆಗ್ತಾ ಇದೆ ಅಂದರೆ ಅಫ್ಕೋರ್ಸ್ ನಾವು ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಲೇಬೇಕು. ಬಿಕಾಸ್ ಭಾಳಷ್ಟು ಕಾರಣಗಳಿಂದ ನಮಗೆ ಸುಸ್ತು ಬರ್ಬೋದು. ಮೇ ಬಿ ಒಂದು ಡೆಫಿಷಿಯನ್ಸಿ ಅಷ್ಟೇ ಇರ್ಬೋದು, ಎಲ್ಲ ವಿಟಮಿನ್ B ಕಾಂಪ್ಲೆಕ್ಸ್ಗಳೇನಿದೆ ಅದರದ ಡೆಫಿಷಿಯನ್ಸಿಯಿಂದ ಬರುವಂಥ ಸಾಧ್ಯತೆ ಇದೆ, ವಿಟಮಿನ್ B12 ಡೆಫಿಷಿಯನ್ಸಿಯಿಂದ ಬರುವಂಥ ಸಾಧ್ಯತೆ ಇದೆ. ವಿಟಮಿನ್ D ಇಸ್ ಒನ್ ಆಫ್ ದ ಮೇನ್. ಆ್ಯಕ್ಚುಲಿ ವಿಟಮಿನ್ D ತುಂಬ ಜನರಲ್ಲಿ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಅದರ ಡೆಫಿಷಿಯನ್ಸಿಯಿಂದನೂ ನಮಗೆ ಸುಸ್ತು ಬರುವಂಥ ಸಾಧ್ಯತೆ ಇದೆ. ಇನ್ನು ಕೆಲವು ಕಾಯಿಲೆಗಳಲ್ಲಿ ಕೂಡ ನಮಗೆ ಸುಸ್ತು ಬರ್ಬೋದು. ಸಿವಿಯರ್ ಹೈಪರ್ ಆಸಿಡಿಟಿ ಇದ್ದರೆ ಸುಸ್ತಾಗುವಂಥ ಸಾಧ್ಯತೆ ಇದೆ. ನಮಗೆ ಹಾರ್ಟ್ನೇ ಏನಾದರೂ ಒಂದು ಸಮಸ್ಯೆ ಡೆವಲಪ್ ಆಗ್ತಾ ಇದ್ರೆ ನಮಗೆ ಸುಸ್ತು ಬರುವಂಥ ಸಾಧ್ಯತೆ ಇದೆ. ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಸ್ ತುಂಬ ಜಾಸ್ತಿ. ಈಗ ಹೈಪರ್ ಕೊಲೆಸ್ಟ್ರಾಲಿಮಿಯಾ ಏನಿದೆ ಅದು ನಾವು ಅದನ್ನು ಕಾಯಿಲೆ ಅಂತಾನೆ ಕನ್ಸಿಡರ್ ಮಾಡಲ್ಲ ಈಗ. ಬಿಕಾಸ್ ಯಾರದೇ ಕೊಲೆಸ್ಟ್ರಾಲ್ ಲೆವೆಲ್ ನೋಡಿದ್ರು ಕೂಡ ಅವ್ರದ್ದು ಟ್ರೈಗ್ಲಿಸರೈಡ್ ವ್ಯಾಲ್ಯೂಸ್ ತುಂಬ ಜಾಸ್ತಿ ಇದೆ. ಇಷ್ಟರಲ್ಲಿ ಇದು ಜಾಸ್ತಿ ಆಗ್ಲಿಕ್ಕಿರುವಂಥ ಒಂದು ಕಾರಣ ಏನು ಅಂತ ಕೇಳಿದರೆ, ಈಗ ಇರುವಂಥ ಆ ಮಾಡರ್ನ್ ವೇ ಆಫ್ ಈಟಿಂಗ್. ನಾವು ಎಷ್ಟೋ ಹೈ ಕ್ಯಾಲರಿ ಇರುವಂಥ ಹೈ ಶುಗರ್ ಇರುವಂಥ ಆಹಾರಗಳನ್ನ ನಾವು ಸೇವಿಸ್ತೀವಿ. ಎಲ್ಲಾದರೂ ನಮ್ಗೆ ಹೊರಗೆ ಹೋಗ್ಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು, ನಾವು ಬರ್ಗರ್ಸ್ ಇರ್ಬೋದು, ಪಿಜ್ಜಾ ಇರ್ಬೋದು, ಈ ಥರ ಐಟಮ್ಸನ್ನು ಜಾಸ್ತಿ ಸೇವಿಸ್ತೀವಿ. ಎಷ್ಟೋ ಸಾಫ್ಟ್ ಡ್ರಿಂಕ್ಸನ್ನು ಕುಡಿತೀವಿ. ಸೊ ಇದೆಲ್ಲ ತಗೊಂಡಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಈ ಥರ ಕೆಟ್ಟ ಕೊಲೆಸ್ಟ್ರಾಲ್ಗಳು ಎಷ್ಟೋ ನೀವು ನೋಡಿ ಎಲ್ಲ ಕಡೆ ಈಗ ಬೇಕರೀಸ್ ಇದ್ದಷ್ಟು ಬೇಕರಿ ಬಿಸ್ನೆಸ್ ಅಷ್ಟು ಒಂದು ಒಳ್ಳೆ ಬಿಸ್ನೆಸ್ ಬೇರೆ ಯಾವುದೂ ಇಲ್ಲ. ಬಿಕಾಸ್ ಎಷ್ಟೋ ಪಬ್ಸ್ ಇರ್ಬೋದು, ಇದು ಜಂಕ್ ಫುಡ್ಗಳನ್ನು ನಾವು ರೆಗ್ಯುಲರ್ಲಿ ಸೇವಿಸ್ತೀವಿ. ಆ್ಯಂಡ್ ನಮ್ಮ ಮಕ್ಕಳಿಗೂ ಕೂಡ ನಾವು ಜಾಸ್ತಿ ಅದನ್ನು ಕೊಡ್ತೀವಿ. ಸೊ ಹಾಗಾಗಿ ಇಷ್ಟೊಂದು ಅರ್ಲಿ ಏಜಲ್ಲೇ ಟ್ರೈಗ್ಲಿಸರೈಡು, ಹೈಪರ್ ಕೊಲೆಸ್ಟ್ರಾಲಿಮಿಯಾ ಈ ಥರ ಸಮಸ್ಯೆಗಳು ಬರ್ತಾ ಇದೆ. ಕೆಟ್ಟ ಕೊಲೆಸ್ಟ್ರಾಲ್ ತುಂಬ ಜಾಸ್ತಿ ಆಗ್ತಾ ಇದೆ. ನಮ್ಮ LDL ಲೆವೆಲ್ಸ್ ಎಲ್ಲ ಜಾಸ್ತಿ ಇದ್ದಾಗ ಏನಾಗುತ್ತೆ, ನಮ್ಮ ಸರ್ಕ್ಯುಲೇಟರಿ ಪ್ರಾಬ್ಲಮ್ಸ್ ಇರುತ್ತೆ, ನಮಗೆ ಬ್ಲಾಕ್ಗಳು ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಈ ಬ್ಲಾಕಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಇದ್ದಾಗ ನಮಗೇನಾಗುತ್ತೆ, ತುಂಬ ಸುಸ್ತಾಗುತ್ತೆ, ಏನು
ಮಾಡಬೇಕು ಅಂತ ಅನ್ಸಲ್ಲ. ಸೊ ಆ ಥರ ಒಂದು ಕಾರ್ಡಿಯಾಕ್ ಪ್ರಾಬ್ಲಮ್ ಇದ್ರೂ ಕೂಡ ನಮಗೆ ಸುಸ್ತು ಏನಿದೆ ಅದು ಒನ್ ಆಫ್ ದ ಮೇನ್ ಫ್ಯಾಕ್ಟರ್. ತುಂಬ ಕೆಲಸ ಮಾಡಿ ಸುಸ್ತು ಬರೋದು ದಟ್ ಈಸ್ ಡಿಫ್ರೆಂಟ್. ಅಥವಾ ನಾವು ಏನಾದರೂ ಲೈಕ್ ಆಲ್ಕೋಹಾಲ್ ಅಡಿಕ್ಷನ್, ಕೆಲವರಿಗೆ ತುಂಬ ಆಲ್ಕೋಹಾಲ್ ತಗೊಂಡ್ರೆ ಏನಾಗುತ್ತೆ ನೆಕ್ಸ್ಟ್ ಡೇ ತುಂಬ ಸುಸ್ತಾಗುವಂಥ ಸಾಧ್ಯತೆ ಇದೆ. ಸೊ ಬಟ್ ಅದರ ಒಟ್ಟಿಗೆ ನಾವು ಈ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ಗೆ ಇರುವಂಥ ಒಂದು ಲೈಕ್ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾವು ಅದನ್ನು ಚೆಕಪ್ ಮಾಡಲೇಬೇಕು. ಅದೇ ಥರ ನಮಗೆ ಏನಾದರೂ COPDs ಅಂತ ಹೇಳ್ತೀವಿ, ಅಂದರೆ ನಮ್ಮ ಲಂಗ್ ಫಂಕ್ಷನ್ಸ್ ಚೆನ್ನಾಗಿಲ್ಲ ಅಂದರೂ ಕೂಡ ನಮಗೆ ಸುಸ್ತಾಗುವಂಥ ಸಾಧ್ಯತೆ ಇದೆ. ಸೊ ಅದನ್ನು ನಾವು ಚೆಕ್ ಮಾಡಲೇಬೇಕು. ಅದೇ ಥರ ಬೇರೆ ಎಷ್ಟೋ ಕಾಯಿಲೆಗಳಲ್ಲೂ ನಮಗೆ ಸಡನ್ ಸುಸ್ತಾಗುವಂಥ ಸಾಧ್ಯತೆ ಇದೆ. ಸೊ ಅನ್ಎಕ್ಸ್ಪ್ಲೈನ್ಡ್ ಆಗಿ ಸಡನ್ಲಿ ನಿಮ್ಗೆ ಏನೋ ಸುಸ್ತು ಅನಿಸ್ತಾ ಇದೆ, ಫೆಟಿಗ್ ಅನಿಸ್ತಾ ಇದೆ ಅಂತ ಆದ್ರೆ ನಾವೇನು ಮಾಡಬೇಕು, ಇಮಿಡಿಯೇಟ್ಲಿ ಅದನ್ನು ಒಂದು ಬ್ಲಡ್ ಟೆಸ್ಟ್ ಮಾಡಿ ನಮ್ಗೆ ಏನಾದರೂ ಐಟಮ್ ಕೊರತೆ ಇದೆ. ಈಗ ರಕ್ತಹೀನತೆ ಮೇನ್ ರೀಸನ್ ಫಾರ್ ಟೈರ್ಡ್ನೆಸ್ ಆ್ಯಕ್ಚುಲಿ. ಮೇ ಬಿ ನಾವು ತಗೊಳ್ಳೋಂಥ ಆಹಾರದಲ್ಲಿ ಐರನ್ ಚೆನ್ನಾಗಿರಲ್ಲ, ನಾವು ಎಷ್ಟೋ ಟೀ ಕುಡಿತೀವಿ, ಕಂಟಿನ್ಯೂಸ್ ಆಗಿ ಕುಡಿದಾಗ ಏನಾಗುತ್ತೆ ನಮಗೆ ಐರನ್ ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಮಗೆ ಸುಸ್ತು ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಇದು ಜಾಸ್ತಿ ಲೇಡೀಸಲ್ಲೇ ಕಂಡು ಬರುತ್ತೆ. ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಜಾಸ್ತಿ ಲೇಡೀಸಲ್ಲಿ ಕಾಣುತ್ತೆ. ಅವರಿಗೆ ಸುಸ್ತಿದ್ರೆ ಅವರು ಬ್ಲಡ್ ಟೆಸ್ಟ್ ಮಾಡಿ ಅದು ನೋಡಲೇಬೇಕಾಗುತ್ತೆ. ಅದೇ ಥರ ನಾನೀಗ ಹೇಳ್ದಂಗೆ ಕೊಲೆಸ್ಟ್ರಾಲ್ ಲೆವೆಲ್ ತುಂಬ ಜಾಸ್ತಿ ಇದ್ದರೆ ಅಥವಾ ನಮ್ಗೆ ಏನಾದರೂ ಡೆಫಿಷಿಯನ್ಸೀಸ್ ಸಿವಿಯರ್ ಆಗಿದ್ರೆಲ್ಲ ನಮಗೆ ಸುಸ್ತು ಬರುತ್ತೆ. ಇನ್ನು ಕೆಲವರಿಗೆ ಡಯಾಬಿಟಿಸ್ ಡೆವಲಪ್ ಆದರೆ ಕೆಲವು ಸಲ ಗೊತ್ತೇ ಆಗಲ್ಲ ನಮಗೆ ಸಕ್ಕರೆ ಕಾಯಿಲೆ ಇದೆ ಅಂತ. ಸಕ್ಕರೆ ಕಾಯಿಲೆ ಹ್ಯಾಸ್ ಬಿಕಮ್ ಎ ಪಾರ್ಟ್ ಆಫ್ ಅವರ್ ಲೈಫ್. ಸೊ ಹಾಗಾಗಿ ಅವರಲ್ಲಿ ಕೂಡ ಈ ಥರ ಸಮಸ್ಯೆಗಳು ಕಂಡು ಬರುವಂಥ ಸಾಧ್ಯತೆ ಇದೆ. ಸೊ ಯಾಕೆ ಸುಸ್ತಾಗ್ತಾ ಇದೆ ಅಂತ ನಾವು ಚೆಕ್ ಮಾಡಿ ಇನಿಷಿಯಲಿನೇ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಏನಾಗುತ್ತೆ, ಬೇಗ ಅದರಿಂದ ಹೊರಗೆ ಬರಲಿಕ್ಕಾಗುತ್ತೆ. ಮುಂದೆ ಅದು ಅಡ್ವಾನ್ಸ್ ಆಗಿ ಬೇರೆ ಏನೋ ಕಾಯಿಲೆಗಳು ಇನ್ನೂ ಎಷ್ಟೋ ಕಾಯಿಲೆಗಳಿದೆ, ಅದೆಲ್ಲ ನಾ ಹೇಳಲಿಕ್ಕೆ ಹೋದರೆ ನಿಮಗೆ ಹೆದರಿಕೆ ಆಗುತ್ತೆ. ಸೊ ಹಾಗಾಗಿ ನಾ ಅದೆಲ್ಲ ಹೇಳಲ್ಲ. ಬಟ್ ಒಂದು ಸುಸ್ತು ಸಡನ್ ಆಗಿ ಡೆವಲಪ್ ಆದರೆ ನೀವೇನು ಮಾಡಿ ಇಮಿಡಿಯೇಟ್ಲಿ ಹೋಗಿ ಚೆಕಪ್ ಮಾಡಿ ಅದು ಯಾವುದಾದ್ರೂ ಡೆಫಿಷಿಯನ್ಸಿ ಇದೆಯಾ ಅಥವಾ ಯಾವುದಾದ್ರೂ ನಮಗೆ ಕಾಯಿಲೆಗಳಿದೆಯಾ ಅಥವಾ ಸುಮ್ಮನೆ ಬರ್ತಾ ಇದೆಯಾ ಅದೆಲ್ಲ ನಾವು ಚೆಕ್ ಮಾಡಬೇಕು. ಹೈಪೋಥೈರಾಯ್ಡಿಸಮ್ ಎಷ್ಟೋ ಲೇಡೀಸಲ್ಲಿಗೆ ಜಾಸ್ತಿ ಕಂಡು ಬರುತ್ತೆ. ಸೊ ಅದರಲ್ಲಿ ಕೂಡ ಸಡನ್ ಆಗಿ ಸುಸ್ತು ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಅದು ನಾವು ಇನಿಷಿಯಲಿ ಕಂಡಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದರೆ ಏನಾಗುತ್ತೆ, ಮೇ ಬಿ ನಮ್ಮ ಮೆಟಬಾಲಿಸಮನ್ನು ಅದು ಎಫೆಕ್ಟ್ ಮಾಡಿ ನಮ್ಮ ತುಂಬ ಬೊಜ್ಜು ಜಾಸ್ತಿ ಆಗುತ್ತೆ, ನಮಗೆ ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ ಬರುವಂಥ ಸಾಧ್ಯತೆಗಳೆಲ್ಲ ಇದೆ. ಇನ್ನು ತುಂಬ ಜನರಲ್ಲಿ ಕಾಣುವಂಥ ಒಂದು ಸಮಸ್ಯೆ ಆಫ್ಟರ್ ಎನ್ ಏಜ್ ಆಫ್ 40 ಏನಂದರೆ ಹೊಟ್ಟೆ. ತುಂಬ ಜನರಲ್ಲಿ ಹೊಟ್ಟೆ ಡೆವಲಪ್ ಆಗುತ್ತೆ. ಸೊ ಹೊಟ್ಟೆ ನೋಡೋದು ಕೂಡ ಎಲ್ಲರೂ ಹೇಳ್ತಾರೆ ಅವನು ತುಂಬ ಚೆನ್ನಾಗಿದ್ದಾನೆ, ಅವನು ತುಂಬ ಶ್ರೀಮಂತ ಆಗಿದ್ದಾನೆ, ಹಾಗಾಗಿ ಹೊಟ್ಟೆ ಬಂದಿದೆ ಅಂತ. ಬಟ್ ದಿಸ್ ಇಸ್ ದ ಮೋಸ್ಟ್ ರಿಸ್ಕಿಯಸ್ಟ್ ಥಿಂಗ್. ನಿಮಗೆ ಸೆಂಟ್ರಲ್ ಒಬೆಸಿಟಿ ಬಂತು ಅಂದರೆ ಅದರ ಅರ್ಥ ನಿಮಗೆ ಬೇರೆ ಕಾಯಿಲೆಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಡಯಾಬಿಟಿಸ್ ಮೆಲೈಟಿಸ್ ನಾವು ಪ್ರೀ ಡಯಾಬಿಟಿಕ್ ಕಂಡೀಷನ್ ಅಂತಾನೆ ಹೇಳ್ತೀವಿ. ಸೊ ಹೊಟ್ಟೆ ಡೆವಲಪ್ ಆಯಿತು ಅಂತ ಹೇಳಿದ್ಕೊಳ್ಳೆ ಖುಷಿ ಪಡಬೇಡಿ, ಅದು ನಿಮಗೆ ಡಯಾಬಿಟಿಸ್ ಬರ್ಲಿಕ್ಕೆ ಇರುವಂಥ ಫಸ್ಟ್ ಸೈನ್ ಇರ್ಬೋದು. ಅದೇ ಥರ ನಿಮಗೆ ಫ್ಯಾಟಿ ಲಿವರ್ ಆಗುವಂಥ ಸಾಧ್ಯತೆಗಳಿದೆ. ಸೊ ಈ ಥರ ಸಮಸ್ಯೆಗಳಿಗೆ ಹೊಟ್ಟೆ ಒಂದು ಮೇನ್ ರೀಸನ್. ಸೊ ನಾವೇನು ಮಾಡಬೇಕು, ನಮ್ಮ ಆಹಾರವನ್ನು ಕಂಟ್ರೋಲ್ ಮಾಡಿ ಒಂದು ಬೆಲ್ಲಿ ಡೆವಲಪ್ ಆಗ್ತಾ ಇದ್ರೆ ಅದನ್ನ ಕಡಿಮೆ ಮಾಡಿದ್ರೆ ನಮಗೆ ಡಯಾಬಿಟಿಸ್ ಬರೋದನ್ನ ತಡೆಗಟ್ಟಲಿಕ್ಕಾಗುತ್ತೆ, ನಮಗೆ ಫ್ಯಾಟಿ ಲಿವರ್ ಬರೋದನ್ನ ತಡೆಗಟ್ಟಲಿಕ್ಕಾಗುತ್ತೆ, ನಮಗೆ ಬರೋದು ಎಷ್ಟೋ ಹೆಲ್ತ್ ಇಶ್ಯೂಸ್ ಅನ್ನ ಪ್ರಿವೆಂಟ್ ಮಾಡ್ಲಿಕ್ಕಾಗುತ್ತೆ. ಯಾಕೆಂದ್ರೆ ಈ ಹೊಟ್ಟೆ ಇರೋವರೆಗೆ ಗೊರಕೆ ಸಮಸ್ಯೆ ಕಂಡು ಬರುತ್ತೆ. ನಿದ್ರೆ ಸಮಸ್ಯೆ ಕೂಡ ಜಾಸ್ತಿ 40 ಇಯರ್ಸ್ ನಂತರನೇ ಬರೋದು. ಯಾರಿಗೆ ಸಡನ್ ಹೊಟ್ಟೆ ಡೆವಲಪ್ ಆಗುತ್ತೋ, ಯಾರಿಗೆ ತುಂಬ ವೆಯ್ಟ್ ಜಾಸ್ತಿ ಆಗುತ್ತೋ ಅವರು ಮಲಗಿದ ಕೂಡಲೇ ತುಂಬ ದೊಡ್ಡಕ್ಕೆ ಗೊರಕೆ ಹೊಡಿತಾರೆ. ಸೊ ಅದು ಇನ್ನೂ ಅವ್ರಿಗೆ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಅವರಿಗೆ ಸ್ಲೀಪ್ ಏಪ್ನಿಯಾ ಅಂತ ಒಂದು ಕಂಡೀಷನ್ ಡೆವಲಪ್ ಆಗುತ್ತೆ. ಇದರ ಬಗ್ಗೆನೂ ನಾವು ಒಂದು ವಿಡಿಯೋ ಮಾಡಿದ್ದೆ, ನೀವು ನೋಡಬಹುದು. ಸೊ ಆ ಸ್ಲೀಪ್ ಏಪ್ನಿಯಾ ಡೆವಲಪ್ ಆದರೆ ಅದರಿಂದ ಹಾರ್ಟ್ ಇಶ್ಯೂಸ್ ಎಲ್ಲ ಡೆವಲಪ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಹಾಗಾಗಿ ಹೊಟ್ಟೆ ಬಂತು ಅಂತ ಹೇಳಿದ್ಕೊಳ್ಳೆ ಯಾರು ಖುಷಿ ಪಡಬೇಡಿ, ಅದು ನಿಮ್ಮ ಹೆಲ್ತ್ ಹಾಳಾಗ್ತಾ ಇದೆ ಅಂತ ಫಸ್ಟ್ ಸೈನ್ ಆಕ್ಚುಲಿ. ಸೊ ಇನ್ನು ಕೆಲವರಿಗೆ ಏನಾಗುತ್ತೆ, ಸಡನ್ ವೆಯ್ಟ್ ಲಾಸ್ ಆಗುತ್ತೆ. ಸೊ ವೆಯ್ಟ್ ಲಾಸ್ ಆದಾಗ ಕೂಡ ವಿತೌಟ್ ಎನಿ ರೀಸನ್, ನಾವು ಡಯಟಿಂಗ್ ಮಾಡ್ತಾ ಇಲ್ಲ, ಎಕ್ಸಸೈಸ್ ಮಾಡ್ತಾ ಇಲ್ಲ, ನಮ್ಮ ವೆಯ್ಟ್ ಏನಿದೆ ನಾರ್ಮಲ್ ವೆಯ್ಟ್ ಏನಿದೆ ಅದಕ್ಕಿಂತ ತುಂಬ ಕಡಿಮೆ ಆಗ್ತಾ ಇದೆ ಅಂತ ಇದ್ರೂ ಕೂಡ ನಾವು ಇಮಿಡಿಯೇಟ್ಲಿ ತೋರಿಸಿ ನಮ್ಮ ಹೊಟ್ಟೆಯಲ್ಲಿ ಏನಾದರೂ ಸಮಸ್ಯೆ ಇದೆ ಅಥವಾ ನಮಗೆ ಬೇರೆ ಏನಾದರೂ ಕಾಯಿಲೆಗಳು ಡೆವಲಪ್ ಆಗ್ತಾ ಇದೆ ಅಂತ ಐಡೆಂಟಿಫೈ ಮಾಡಲೇಬೇಕು. ಇನ್ನು ಕೆಲವರಿಗೆ ನಿದ್ರೆ ಸಮಸ್ಯೆ ಕಂಡು ಬರುತ್ತೆ. ಸರಿಯಾಗಿ ನಿದ್ರೆ ಮಾಡೋಕ್ಕಾಗಲ್ಲ, ಪದೇ ಪದೇ ಏಳಬೇಕಾಗುತ್ತೆ ಅಥವಾ ಕೆಲವು ಸಲ ಪದೇ ಪದೇ ಮೂತ್ರ ಪಾಸ್ ಮಾಡಬೇಕಾಗುತ್ತೆ. ಈ ಥರ ಸಮಸ್ಯೆಗಳು ಕಂಡು ಬರುತ್ತೆ. ಅದು ಕೂಡ ಯಾವುದಾದ್ರೂ ಡೆಫಿಷಿಯನ್ಸಿಯಿಂದನೂ ಇರ್ಬೋದು. ಈಗ ಹೊಟ್ಟೆಯಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಚೆನ್ನಾಗಿದ್ದರೆ ಮಾತ್ರ ಸೆರೋಟೋನಿನ್ ಪ್ರೊಡಕ್ಷನ್ ಆಗುತ್ತೆ. ಈ ಸೆರೋಟೋನಿನ್ ಅಂದರೆ ಇಟ್ ಇಸ್ ಎ ಪ್ರಿಕರ್ಸರ್ ಆಫ್ ಮೆಲಾಟೋನಿನ್ ಚೆನ್ನಾಗಿದ್ರೆ ಮಾತ್ರ ನಮಗೆ ನಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ಇಂಟರ್ಲಿಂಕ್ಡ್ ಆಗಿರುತ್ತೆ. ಸೊ ನಮಗೆ ಏನಾದರೂ ಒಂದು ಸಮಸ್ಯೆ ಬಂದರೆ ನಾವೇನು ಮಾಡಬೇಕು, ಇಮಿಡಿಯೇಟ್ಲಿ ಅದು ಯಾಕೆ ಬಂತು ಅದನ್ನು ಇಗ್ನೋರ್ ಮಾಡದೆ ಅದು ಯಾಕೆ ಬಂತು ಅಂತ ಐಡೆಂಟಿಫೈ ಮಾಡಿ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ಕೊಡಬೇಕು. ಆಫ್ಟರ್ ಏಜ್ ಆಫ್ 40 ತುಂಬ ಜಾಸ್ತಿ ಕಂಡು ಬರುವಂಥ ಸಮಸ್ಯೆ ಏನಂದರೆ ಜಾಯಿಂಟ್ ಇಶ್ಯೂಸ್ ಅಂಡ್ ಮಸಲ್ ಪೇನ್. ನಮಗೆ ಸಣ್ಣಕ್ಕೆ ಏನಾದರೂ ಒಂದು ನೋವು ಸ್ಟಾರ್ಟ್ ಆಗಿರುತ್ತೆ, ನಾವು ಅದನ್ನು ಇಗ್ನೋರ್ ಮಾಡ್ತೀವಿ. ಈಗ ಅಷ್ಟೇ ನಮ್ಮ ಕೆಲಸ ಮಾಡಿದಾಗ ಅಷ್ಟೇ ನೋವು ಬರ್ತಾ ಇದೆ ಅಥವಾ ತುಂಬ ಸ್ಟೆಪ್ಸ್ ಹತ್ತಿದ್ರೆ ಮಾತ್ರ ನೋವು ಬರ್ತಾ ಇದೆ. ಬಟ್ ಆ ನೋವು ಬರ್ಲಿಕ್ಕೆ ಇರುವಂಥ ಕಾರಣ ಏನು, ಆ ಜಾಯಿಂಟಲ್ಲಿ ಇರುವಂಥ ಕಾರ್ಟಿಲೇಜ್ ಏನಿದೆ ಅದು ವೇರ್ ಔಟ್ ಆಗಿರುತ್ತೆ. ಅಲ್ಲಿ ನಮ್ಮ ಬಾಡಿಯಲ್ಲಿ ಸಫಿಷಿಯೆಂಟ್ ಆಗಿ ಕೊಲಾಜನ್ ಪ್ರೊಡಕ್ಷನ್ ಇಲ್ಲ. ಸೊ ಹಾಗಾಗಿ ಆರ್ಥರೈಟಿಸ್ ಸೌಕಳಿ ಏನಿದೆ ಅದು ಸ್ಟಾರ್ಟ್ ಆಗಿರುತ್ತೆ. ಅದು ಮಂಡಿಯಲ್ಲಿರ್ಬೋದು, ಸೊಂಟದಲ್ಲಿರ್ಬೋದು, ಕುತ್ತಿಗೆಯಲ್ಲಿರ್ಬೋದು, ಎಲ್ಲಿ ಬೇಕಾದರೂ ಇರ್ಬೋದು. ಸೊ ಅದು ಸಿವಿಯರ್ ಆದರೆ ಏನಾಗುತ್ತೆ, ನಮಗೆ ಭಾಳಷ್ಟು ಸಮಸ್ಯೆಗಳಾಗುತ್ತೆ. ಮುಂದೆ ನಮಗೆ ಏನೂ ಕೆಲಸ ಮಾಡಲಿಕ್ಕಾಗಲ್ಲ, ಸರಿಯಾಗಿ ಫ್ರೀಯಾಗಿ ಓಡಾಡಲಿಕ್ಕಾಗಲ್ಲ. ಎಷ್ಟೋ ಜನರದು ಎರ್ಲಿ ಸ್ಟೇಜಲ್ಲಿ ಈ ಥರ ಪ್ರಾಬ್ಲಮ್ ಇರೋರದು ನಾವು ವಯಸ್ಸು ಜಾಸ್ತಿ ಆದಮೇಲೆ ನೋಡುವಾಗ ಅವರಿಗೆ ಬೋಲಾಗಿರುತ್ತೆ, ಏನು ಮಾಡೋಕ್ಕಾಗದೆ ಇರುವಂಥ ಒಂದು ಕಂಡೀಷನ್ ಆಗುತ್ತೆ. ಎಷ್ಟೋ ಸಲ ಇದು ಜಸ್ಟ್ ಸಿಂಪಲ್ ಡೆಫಿಷಿಯನ್ಸಿಯಿಂದ ಇರ್ಬೋದು.
ನಮ್ಮ ವಿಟಮಿನ್ ಡಿ ಕೊರತೆ ಇದ್ದಾಗ ಏನಾಗುತ್ತೆ, ಜಾಯಿಂಟ್ಸ್ ಅಲ್ಲಿ ನಮ್ಮ ಮೂಳೆಗಳಲ್ಲಿ ಕರೆಕ್ಟ್ ಆಗಿರುವಂಥ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಡೆಪಾಸಿಷನ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ, ನಮ್ಮ ಮೂಳೆಗಳು ತುಂಬ ವೀಕ್ ಆಗುತ್ತೆ, ಅದರಲ್ಲಿ ಬೇಗ ಆಸ್ಟಿಯೋಪೊರೋಸಿಸ್ ಬರುವಂಥ ಸಾಧ್ಯತೆ ಇದೆ, ನಮಗೆ ಜಾಯಿಂಟ್ ಇಶ್ಯೂಸ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಈ ಡೆಫಿಷಿಯನ್ಸಿಯನ್ನು ನಾವು ಚೆಕ್ ಮಾಡಿ ಇಮಿಡಿಯೇಟ್ಲಿ ಅದನ್ನು ಸರಿ ಮಾಡಿದರೆ ನಮಗೆ ಸೌಕಳಿ ಬರೋದೇ ಇಲ್ಲ, ಅದು ಇನ್ನೂ ತುಂಬ ವರ್ಷ ಮುಂದೆ ನಾವು ದುಡ್ಲಿಕ್ಕಾಗುತ್ತೆ. ಸೌಕಳಿ ಬರೋದೇ ಇಲ್ಲ ಅಂತಲ್ಲ, ಯಾಕಂದರೆ ವಯಸ್ಸಾಗ್ತಾ ಹೋದಂಗೆ ನಮ್ಮ ವೇರ್ ಅಂಡ್ ಟೇರ್ ಆಗ್ತಾ ಇರ್ತದೆ. ಬಟ್ ನಮ್ಮ ಕೊಲಾಜನ್ ನಾವು ಲಾಸ್ಟ್ ಟೈಮ್ ನಾವು ಒಂದು ವಿಡಿಯೋ ಮಾಡಿದ್ದೆ ಕೊಲಾಜನ್ ಬಗ್ಗೆ. ಸೊ ಆ ಕೊಲಾಜನ್ನ ನಾವು ತಗೋಬಹುದು, ಮರೈನ್ ಕೊಲಾಜನ್, ಈ ಥರ ಕೊಲಾಜನ್ ಇರುವ ಆಹಾರಗಳನ್ನು ತಗೊಂಡ್ರೆ, ಅಥವಾ ಚೆನ್ನಾಗಿ ಮೆಗ್ನೀಷಿಯಂ ಇರುವಂಥ ಆಹಾರಗಳ ತಗೊಂಡ್ರೆ, ಚೆನ್ನಾಗಿ ವೈಟಮಿನ್ ಡಿ ಅನ್ನು ನಾವು ಸಫಿಷಿಯೆಂಟ್ ಆಗಿ ಮೇಂಟೈನ್ ಮಾಡಿದರೆ, ಕ್ಯಾಲ್ಸಿಯಂ ರಿಚ್ ಫುಡ್ ಎಲ್ಲ ತಗೊಂಡ್ರೆ ಏನಾಗುತ್ತೆ, ನಮಗೆ ಬರ್ಲಿಕ್ಕಿರುವಂಥ ಸೌಕಳಿಗಳನ್ನೆಲ್ಲ ನಮಗೆ ಪ್ರಿವೆಂಟ್ ಮಾಡ್ಲಿಕ್ಕಾಗುತ್ತೆ. ಎಷ್ಟೋ ಸಲ ಸಣ್ಣಕ್ಕೆ ಒಂದು ಪೇಯ್ನ್ ಇದ್ದಾಗ ನಾವು ಅದನ್ನ ಇಗ್ನೋರ್ ಮಾಡ್ತೀವಿ, ಅಥವಾ ಆ ಟೈಮ್ಗೆ ಏನಾದರೂ ಒಂದು ಪೇಯ್ನ್ ಕಿಲ್ಲರ್ ತಗೊಳ್ತೀವಿ. ಬಟ್ ಅದಕ್ಕಿರುವಂಥ ಟ್ರೀಟ್ಮೆಂಟ್ ತಗೊಂಡು ಕರೆಕ್ಟ್ ಆಗಿರುವಂಥ ವ್ಯಾಯಾಮ ಮಾಡಿ ಅದರ ಸುತ್ತಮುತ್ತಲು ಇರುವಂಥ ಮಸಲ್ಸನ್ನು ಗಟ್ಟಿ ಮಾಡಿದರೆ ಈ ಆರ್ಥರೈಟಿಸ್ ಪ್ರಾಬ್ಲಮನ್ನು ನಮಗೆ ಕಂಪ್ಲೀಟ್ಲಿ ಪ್ರಿವೆಂಟ್ ಮಾಡ್ಲಿಕ್ಕಾಗುತ್ತೆ. ಇಲ್ಲಾಂದ್ರೆ ಅಟ್ಲೀಸ್ಟ್ ಒಂದು 10-15 ವರ್ಷ ಆದರೂ ಮುಂದೆ ದುಡ್ಲಿಕ್ಕಾಗುತ್ತೆ. ಸೊ ಈ ಲಕ್ಷಣಗಳು ನಮ್ಮ ಬಾಡಿ ಇನಿಷಿಯಲಿ ತೋರಿಸುವಂಥ ಲಕ್ಷಣಗಳು, ಅದು ಹೊಟ್ಟೆಯ ಸಮಸ್ಯೆಯಿಂದ ಬರುವಂಥ ಲಕ್ಷಣಗಳಿರ್ಬೋದು, ನರ ದೌರ್ಬಲ್ಯದಿಂದ ಇರುವಂಥ ಲಕ್ಷಣಗಳಿರ್ಬೋದು, ನಿದ್ರೆ ಸಮಸ್ಯೆ ಇರ್ಬೋದು, ವೆಯ್ಟಲ್ಲಿ ಬರುವಂಥ ಸಮಸ್ಯೆಗಳಿರ್ಬೋದು, ಅಥವಾ ಮೂಳೆಗಳಲ್ಲಿ ಕಾಣುವಂಥದ್ದು ಪೇಯ್ನ್ ಇರ್ಬೋದು, ಅಥವಾ ಉಸಿರಾಟದಲ್ಲಿ ಬರುವಂಥ ಸಮಸ್ಯೆಗಳಿರ್ಬೋದು. ಇದನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಇನಿಷಿಯಲಿ ಅದಕ್ಕೆ ಒಂದು ಮೆಷರ್ಸ್ ನಾವು ತೊಗೊಂಡ್ರೆ ನಮ್ಮ ಆಫ್ಟರ್ ಏಜ್ ಆಫ್ 40-50 ಕೂಡ ನಾವು ತುಂಬ ಹೆಲ್ತಿಯಾಗಿರ್ಬೋದು. ಯಾಕೆಂದರೆ ಆಹಾರವೇ ಔಷಧಿ. ನಮಗೆ ಏನಾದರೂ ಒಂದು ಸಮಸ್ಯೆ ಇದ್ದರೆ ಅದಕ್ಕಿರುವಂಥ ಆಹಾರಗಳು ಕರೆಕ್ಟಾಗಿ ನಾವು ತಗೊಂಡ್ರೆ ಸಾಕಾಗುತ್ತೆ, ಆ ಸಮಸ್ಯೆಯನ್ನು ನಮಗೆ ಮುಂದೆ ದುಡ್ಲಿಕ್ಕಾಗುತ್ತೆ. ಸೊ ಹಾಗಾಗಿ ಇದೆಲ್ಲ ಸ್ಟ್ರಿಕ್ಟ್ಲಿ ಫಾಲೋ ಮಾಡಿ ನಿಮ್ಮ ಬಾಡಿಯಲ್ಲಿ ಏನಾದರೂ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇದ್ದರೆ ಅದನ್ನು ಅಬ್ಸರ್ವ್ ಮಾಡಿ ಅದನ್ನು ಬೇಗ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.